ಓಕೆ, ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ ಭೇಟಿ ಮಾಡಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ. ಆ ಸಂದರ್ಭದಲ್ಲಿ A15, 16, 17ಗೆ ಜಾಮೀನು ಸಿಕ್ಕಿರೋ ವಿಚಾರವನ್ನ ದರ್ಶನ್ಗೆ ಮುಟ್ಟಿಸಿದ್ದಾರೆ ವಿಜಯಲಕ್ಷ್ಮಿ. ಈ ಸಂದರ್ಭದಲ್ಲಿ ಆಪ್ತರಿಗೆ ಜಾಮೀನು ಸಿಕ್ಕ ಸುದ್ದಿ ಕೇಳಿ ದರ್ಶನ್ಗೆ ಖುಷಿಯಾಗಿರುತ್ತೆ. ಅದರ ಜೊತೆಗೆ ನಾಳೆ ದಿನ ನನಗೂ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಬಂದಿರುತ್ತೆ. ವಿಜಯಲಕ್ಷ್ಮಿ ಅವರು ಕೂಡ ಅದೇ ರೀತಿ ಹೇಳಿದಾರಂತೆ, ಅವ್ರಿಗೆ ಸಿಕ್ಕಿದೆ ನೋಡಿ, ನಿಮಗೂ ಸಿಗುತ್ತೆ, ಡೋಂಟ್ ವರಿ, ಸ್ವಲ್ಪ ದಿನಗಳು ಬೇಕಾಗುತ್ತೆ, ಆರಾಮವಾಗಿರಿ ಅಂತಂದ್ಬಿಟ್ಟು. ಒಟ್ಟಾರೆ ಈ ಪ್ರಕರಣ ನಡೆದು 3 ತಿಂಗಳ ಮೇಲಾಯಿತು. ಇವರೆಲ್ಲ ಜೈಲ್ ಸೇರಿ 100 ದಿನಗಳ ಮೇಲಾಯಿತು. ಆ 100 ದಿನಗಳ ಮೇಲೆ 17 ಜನರ ಪೈಕಿ 3 ಜನರಿಗೆ ಈಗ ಜಾಮೀನು ಮಂಜೂರಾಗಿದೆ. ಉಳಿದಿರ್ತಕ್ಕಂಥ 14 ಜನ ಆರೋಪಿಗಳಿಗೂ ಸ್ವಲ್ಪ ವಿಶ್ವಾಸ ಬಂದಿರುತ್ತೆ. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಮಗೂ ಜಾಮೀನು ಸಿಗುತ್ತೆ ನಾಳೆ ಅಂತಕ್ಕಂಥ ಸ್ವಲ್ಪ ಖುಷಿಯ ವಿಚಾರ ಅವರಿಗೆ ಸಿಕ್ಕಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಬಳ್ಳಾರಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಈಗ ಯಾರಿಗೇ ಆದರೂ ಕೂಡ ಇಂಥ ಪ್ರಕರಣಗಳಲ್ಲಿ ಒಂದೇ ರೀತಿ ಆರೋಪವನ್ನು ಹೊತ್ತಿರೋರಲ್ಲಿ ಕೆಲವರಿಗೆ ಜಾಮೀನು ಸಿಕ್ಕಿದೆ ಅಂತ ಅನ್ನಿಸಿದಾಗ ಉಳಿದವ್ರಿಗೂ ವಿಶ್ವಾಸ ಬಂದಿರುತ್ತೆ, ಖುಷಿಯಾಗಿರುತ್ತೆ. ಸಹಜವಾಗಿ ದರ್ಶನ್ಗೂ ಆ ರೀತಿ ಆಗಿರುತ್ತೆ. ಸೊ ಏನು ಅಪ್ಡೇಟ್ಸ್ ಇವಾಗ ವಿಜಯಲಕ್ಷ್ಮಿ ಅವರು ಕೊಟ್ಟಿರ್ತಕ್ಕಂಥದ್ದು, ಅದಾದ ನಂತರದ ಬೆಳವಣಿಗೆ ಏನು? ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ವಿಜಯಲಕ್ಷ್ಮಿ ಬಂದಾಗ ಸಹಜವಾಗಿಯೇ ದರ್ಶನ್ ಅವರು ಅವ್ರ ಭೇಟಿಗೆ ಬಂದರು. ಅದಾದ ಭೇಟಿ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳನ್ನ, ಅಂದರೆ ಕಾನೂನು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ದರ್ಶನ್ ಅವ್ರ ಜೊತೆಗೆ ಚರ್ಚೆ ಮಾಡಿದರು. ಪ್ರಮುಖವಾಗಿ ಇವತ್ತು ಈ ಒಂದು ಪ್ರಕರಣದ 3 ಆರೋಪಿಗಳಿಗೆ ಈಗಾಗಲೇ ಬೇಲ್ ಸಿಕ್ಕಿರುವಂಥ ವಿಚಾರವನ್ನು ಸಹಿತ ದರ್ಶನ್ ಅವರ ಮುಂದೆ ಪ್ರಸ್ತಾಪ ಮಾಡಿದ್ರು. ಆಗ ದರ್ಶನ್ ಅವರು ಸಹಜವಾಗಿ ಮೂಗುಳಾಕರು. ಅಂದರೆ ಒಂದು ಕಡೆಗೆ ಅವ್ರಿಗೂ ಕೂಡ ಆತ್ಮವಿಶ್ವಾಸ ಬಂದಿರ್ಬೋದು, ಅಂದರೆ ತದನಂತರದಲ್ಲಿ ನನಗೂ ಕೂಡ ಬೇಲ್ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ. ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಅವರು ಸಹಿತ ದರ್ಶನ್ ಅವರಿಗೆ ಒಂದಿಷ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರು. ಏನಂದ್ರೆ ನೀವು ಕೂಡ ಆತಂಕ ಪಡಬೇಡಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಕೀಲರು ಕೂಡ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಪಡಿಸಿ ಈಗಾಗಲೇ ಬೇಲ್ಗೆ ಅರ್ಜಿಯನ್ನು ಹಾಕಿದ್ರೆ ಬಹುತೇಕ ಬೇಲ್ ಸಿಗುವಂತ ವಿಶ್ವಾಸ ಇದೆ. ಆದ್ರೆ ಸ್ವಲ್ಪ ದಿನ, ಅಂದ್ರೆ ಒಂದು ವಾರ ಹಿಂಗೆ ಹೆಚ್ಚು ಕಡಿಮೆ ಆಗ್ಬೋದು, ನೀವು ಯಾವುದೇ ಕಾರಣಕ್ಕೂ ಧೈರ್ಯವನ್ನು ಕಳೆದುಕೊಳ್ಬೇಡಿ ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಕೂಡ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಮತ್ತೊಂದು ಕಡೆಗೆ ಪ್ರಮುಖವಾಗಿ ಇವತ್ತು ಒಂದು ಜಾಮೀನು ಅರ್ಜಿ ವಿಚಾರಣೆ ಆಗಬೇಕಾಗಿತ್ತು, ಅದರ ವಿಚಾರಣೆ ಆಗದೇ ಇರೋದ್ರಿಂದ ಅದನ್ನು ಕೂಡ ದರ್ಶನ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಬಹುತೇಕ ದರ್ಶನ್ ಅವರು ಸಹಿತ ಇದೀಗ ಈ ಪ್ರಕರಣದ 3 ಜಾಮೀನು ಸಿಕ್ಕಿದೆ ಅನ್ನೋ ವಿಚಾರವನ್ನು ಕೇಳಿ ಸಹಜವಾಗಿಯೇ ಒಂದು ರೀತಿಯಿಂದ ಮುಗುಳಕ್ಕೂ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅರವಿಂದ್. ಓಕೆ ಅಮರೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.